ನೀರು. ಬಾಯ್ ಮುಚ್ಚೆ. ಯಾರವೇ ನೀನು? ನಾನು ಎಲ್ಲಿವ್ನಿ? ಇರಮ್ಮ ಇರು. ನಿನ್ ಕನ್ಫ್ಯೂಷನ್ಸ್ ನನಗೂ ಅರ್ಥ ಆಗತ್ತೆ. ನಿನ್ ಜಾಗದಲ್ಲಿ ನಾನೇ ಇದ್ದಿದ್ರು ನನ್ನ ಮೆದ್ಲು ಹಿಂಗೆ ಖರಾಬ್ ಆಗಿರ್ತಿತ್ತು. ಏನ್ ಲೈಫ್ ಗುರು ಇದು. ನೋಡು, ಒಳ್ಳೆ ಕನ್ನಡಿಲ್ ನೋಡ್ದಾಗಿದೆ. ನನ್ಗಂತೂ ನನ್ನೇ ನಾನು ನೋಡ್ಕೋತಿದ್ದೀನೇನೋ ಅನ್ನಿಸ್ತಿದೆ. ಪ್ರತಿಬಿಂಬ ಕರೆಕ್ಟಾಗೇ ಇದೆ, ಆದರೆ ಈ ಕಡೆ ನಾನೇ ಸರಿ ಇಲ್ಲ. ಥತ್ತರೇಕೆ ನೀನ್ ನನಗೆ ಟಪ್ಪು, ನಾನು ನಿನಗೆ ಟಪ್ಪು. ಯಾರು ನೀನು? ನೀನೇ ನಾನು. ಕಾಪಾಡಿ, ಯಾರನ್ನ ಕಾಪಾಡಿ. ಹೋಗ್ಬೇಡ, ನಿನ್ನ ಕಾಪಾಡಕ್ ಯಾರು ಬರ್ತಾರಿಲ್ಲಿ? ನಮ್ಮಿಬ್ರು ಮಧ್ಯೆನೆ ಪ್ರಾಬ್ಲಮ್ಸ್ ಊರಷ್ಟು ಹರಡ್ಕೊಂಡಿದೆ. ಇನ್ನ ಊರವ್ರನ್ನ ಬೇರೆ ಕರೀತಾ ಇರು. ನೀನ್ ಹಿಂಗೆ ಕೂಗಾಡ್ತಿದ್ರೆ ಮತ್ತೆ ಬಾಯಿಗೆ ಬಟ್ಟೆ ಕಟ್ಬೇಕಾಗುತ್ತಷ್ಟೇ. ಚಿಲ್ಲಾಕ್ಸ್, ನಾನೇ ಬಿಚ್ತೀನಿ. ಏಯ್ ಇರು, ನಾನೇ ಬಿಚ್ತೀನಿ. ನೀನ್ ಎಷ್ಟೇ ಕೂಗಾಡಿದ್ರು ಪ್ರಯೋಜನ ಇಲ್ಲ. ಇಲ್ಲಿರೋದು ನಾನು ನೀನು ಇಬ್ರೆ. ಸುಮ್ನೆ ಬಾ. ಕಾಪಾಡಿ. ಕೂಗಾಡ್ಬೇಡ್ವೆ ಕಮ್ಲಿ. ಏನ್ ಹಾಗೆ ನೋಡ್ತಿದ್ಯಾ? ಹಾ, ನಿನ್ನ ಹೆಸರು ನನ್ಗೆ ಹೆಂಗ್ ಗೊತ್ತಾಯ್ತು ಅಂತನಾ? ನೀನ್ ಕಮ್ಲಿನೇ ತಾನೆ, ಅಥವಾ ಬೇರೆ ಯಾವಳನ? ಅಯ್ಯಯ್ಯೋ, ನಂತರನೇ ಇನ್ನೂ ಅದ್ ಎಷ್ಟು ಜನ ಇದ್ದಾರಪ್ಪ. ನೀನ್ ಕಮ್ಲಿ ತಾನೆ? ಅಬ್ಬ, ಸದ್ಯ ನಮ್ಮಿಬ್ರು ತರಾನೇ ಇನ್ಯಾವಳೋ ಬಂದು ನಮ್ ಕಾಂದನ್ಗೆ ಸೇರ್ಕೊಂಡಿದ್ದಾಳೆ ಅನ್ಕೊಂಡಿದ್ದೆ. ನೀನ್ ಯಾರು? ನಾನ್ ಅಂಬಿಕಾ. ಯಾರು ಅಲ್ಲ, ನಾನೇ. ಹೌದು, ನಿನ್ಗೇನಾಗಿದೆ? ಒಳ್ಳೆ ತಲೆಗೆ ಪೆಟ್ಟು ಬಿದ್ದವ್ರಂಗ ಆಡ್ತಿದ್ಯಲ್ಲ. ನನ್ನ ಹೆಸರು ಅಂಬಿಕಾ. ನೀನ್ ಇದ್ಯಲ್ಲ ಈಗ ಅಂಬಿ ಬಜಾರು, ಆ ಇಡೀ ಬಜಾರು ನಂದೇ ಇನ್ಚಾರ್ಜು. ಅದು ನನ್ನ ಮನೆ. ನಾನ್ ನಿನ್ನ ಮನೆಯಲ್ಲಿ ಕಮ್ಲಿ ಆಗಿದ್ದೀನಿ ಅಷ್ಟೇ. ನೆನಪಾಗ್ತಿಲ್ವಾ? ನೀನ್ ಅಜ್ಜಿ. ಸಾರಿ, ಬೈತಿಲ್ಲ. ಅದೇ ನಿನ್ನ ಮನೆ, ನಿಮ್ಮ ಅಜ್ಜಿ
ಅದೇನೋ ಮನೆತನ ಇದೆಯಲ್ಲ, ಏನದು? ಹಾ, ಮಹಾಜನ್ ಮನೆ ತಾನೆ. ಆಮೇಲೆ ನಿಮ್ಮಪ್ಪ ಅದೇ ಹುಚ್ಚಿಡ್ದಿದ್ಯಲ್ಲ. ಪಾಪ ಕಮ್ಲಿ ಅನ್ಕೊಂಡು ನಿನ್ನೆ ನಾನು ಅನ್ಕೊಂಡು ಮಾತಾಡಿಸ್ತಿರ್ತಾರೆ. ಇವ್ರು ಯಾರು ನೆನ್ಪಾಗ್ತಿಲ್ವಾ ನಿನಗೆ? ಇವಳೇ ನನ್ನ ಮೊಮ್ಮಗಳು. ಮೃತ್ಯುಂಜಯಗಳು ಮಾತು ಹಾಗೆ ನನ್ನ ಮೊಮ್ಮಗಳು. ಅವಳ ಬದುಕಿಗೆ ಮನೆಗೆ ವಾಪಸ್ ಬಂದಿದ್ದಾಳೆ. ದೇವ್ರ ಬಸ್ಸಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ. ಚೆನ್ನಾಗಿ ಮಾಡ್ದ. ಕಣ್ಬಿಡಮ್ಮ, ಸರ್ಪ್ರೈಸ್. ಅಂದ್ರೆ ಸುಮ್ಮನೆನಾ? ಓಯ್, ಇವಾಗ ಯಾಕೆ ಡ್ಯಾಮ್ ಓಪನ್ ಮಾಡ್ತಿದ್ಯಾ? ನೆನ್ಪಾಯ್ತಾ ಆಗ್ಲಿಲ್ವಾ? ನಿನ್ ಕಣ್ಣಿಗೆ ಪಕ್ಕ ಫ್ರಾಡ್ ತರ ಕಾಣ್ತಿರ್ಬೇಕಲ್ವಾ? ನಿನ್ಗಿನ್ ಹೆಂಗ್ ನೆನ್ಪಿಸ್ಲಿ? ಹಾ, ಮೇಷ್ಟ್ರು ಅದೇ ರಿಷಿ ಸರ್ ಅಂತ ಹೇಳ್ತಿರ್ತೀಯಂತಲ್ಲ, ಅವ್ರ ನೆನ್ಪಾದ್ರಾ? ಅಲ್ಲೇ ನಾನಿರೋದು. ಸರಿ, ಹೂ ನಾನೇ ಮುಡಿಸ್ತೇನೆ. ನನಗೆ ಗೆದ್ದಿರೋಂಗೆ ನಾನು ಮೊದಲು ನೋಡಿದ ಮುಖ ನನ್ನ ಬಂದೆಯ. ನೋಡ್ಕೊಂಡು ಓಯ್ ಏನಾಯ್ತ ನಿಂಗೆ? ಥರಿಕೆ
ಮತ್ತೆ ತಲೆ ತಿರುಗಿ ಬಿದ್ಲಾ? ನನ್ ಖರ್ಚಿಗೆ ಮೂಗು ಗಿಡಿಲೇ ಇಲ್ವಲ್ಲ, ಹೆಂಗ್ ಬಿದ್ಲಿ ಇವಳು? ಕಮ್ಲಿ, ಏ ಕಮ್ಲಿ, ಅಯ್ಯೋ ಕಮ್ಲಿ, ಎದ್ದೇಳು, ಏನಾಯ್ತು? ಅವ್ವ, ಅವ್ವನ? ಓಯ್, ನಾನು ಅಂಬಿ. ರಿಷಿ ಸರ್? ಹಾ, ಅವನೇ ಸಾರಿ, ಅವರೇ. ಅವ್ವ, ಅವ್ವ, ಒಂದೇ ಅಲ್ಲ ಕರವ, ಯಾರಿಗೂ ಗೊತ್ತಿಲ್ದಾರ ಸತ್ಯನ ನಿನಗೆ ಅವ್ವ ಕೊನೆಯದಾಗಿ ನಿನ್ ಬಗ್ಗೆ ಹೇಳಿದ್ಲು. ಆದ್ರೆ ಈ ರೀತಿ ನಿನ್ನ ಭೇಟಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ನನ್ನ ತಂಗಿ, ಅದನ್ನ ಹೆಂಗೆ ಒಳ್ಳೆ ಬೇಬಿ, ನಾವು ಅಂಬಿನ ಹುಡುಕ್ಲೇಬೇಕು, ಇಲ್ಲಾಂದ್ರೆ ಸಿಕ್ಕಾಕೊಂಡ್ಬಿಡ್ತೇವೆ ಬೇಬಿ. ಅಮ್ಮಮ್ಮ ಅವಳನ್ನ ಹುಡುಕಿ ಕರ್ಕೊಂಡು ಬಂದಿದ್ದಕ್ಕೆ ನಾವು ಸಿಕ್ಕಾಕೊಂಡಿರೋದು. ಆ ಕಮಲಿನ ಸಾಯಿಸಿದ ಮೇಲೆ ನಾವು ಸುಮ್ಮನೆ ನಿಂತ್ಬಿಡ್ಬೇಕಿತ್ತು ಅಮ್ಮಮ್ಮ. ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ತಪ್ಪು ಮಾಡಿಬಿಟ್ವಿ. ಇವಳು ಋಷಿ ಮೇಲೆ ಆಸೆ ಪಡೋಕ್ಕೆ ಶುರು ಮಾಡಿದ ಮೇಲೆ ಈ ಮನೆಯಲ್ಲಿರೋಕೆ ರೈಟ್ಸ್ ಕಳ್ಕೊಂಡ್ಬಿಟ್ಲು. ದ್ರೋಹಿ. ಸರಿ ಬೇಬಿ, ನೀನ್ ಹೇಳ್ತಾರದೆಲ್ಲ ಕರೆಕ್ಟ್ ಆಗೇ ಇದೆ, ಆದ್ರೆ ಈಗ ಏನ್ ಮಾಡೋದು ಹೇಳು. ಅಲ್ಲಿ ನೋಡು ಬೇಬಿ, ಕೆಳಗಡೆ ಎಲ್ಲರೂ ಗನ್ ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾರೆ. ಅಂಬಿ ಏನಾದ್ರೂ ನಮ್ ಕೈಗೆ ಸಿಕ್ಲಿಲ್ಲ ಅಂತಂದ್ರೆ ನಮ್ಮಿಬ್ಬರ ಕತೆ ಡಮ್ ಅಂದ್ಬಿಡತ್ತೆ ಅಷ್ಟೇ ಬೇಬಿ. ಅಷ್ಟು ದಮ್ ಇಲ್ಲಿ ಯಾರಿಗೂ ಇಲ್ಲ ಅಮ್ಮಮ್ಮ. ನೀವ್ ಯಾಕೆ ಭಯ ಪಡ್ಕೋತಿದ್ದೀರಾ? ಭಯ ಪಟ್ಕೊಳ್ದೆ ಇನ್ನೇನ್ ಮಾಡ್ಲಿ ಬೇಬಿ? ಅಲ್ಲ, ಅಕಸ್ಮಾತ್ ಅನ್ಪೂರ್ಣ ನಮ್ಮಿಬ್ಬರನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾವೆಲ್ಲಿ ಹೋಗೋದು ಹೇಳು? ಹಾ, ನಮ್ಗೇನು ಅಂಬಿ ತರ ಹೋಗಿ ಉಳ್ಕೊಳ್ಳೋದಕ್ಕೆ ಅಂಬಿ ಬಜಾರ್. ಅಂಬಿ ಬಜಾರು ಬೇಬಿ, ಬೇಬಿ ಏನಾಯ್ತಮ್ಮಮ್ಮ? ಅವಳು ಆ ಅಂಬಿ ಬಜಾರ್ಗೆ ಹೋಗಿರ್ತಾಳೆ. ನಾವು ಅಲ್ಲಿಗೆ ಫೋನ್ ಮಾಡ್ಬಿಟ್ಟು ಅವಳು ನಮಗೆ ಸಿಕ್ಬಿಡ್ತಾಳಲ್ಲ ಬೇಬಿ. ಸಿಂಪಲ್, ಕರೆಕ್ಟ್. ಅಮ್ಮಮ್ಮ, ಅವ್ಳು ಎಲ್ಲಿ ಬೇಕಾದ್ರೂ ಹೋಗಿ ಸಾಯ್ಲಿ, ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಮ್ಮಮ್ಮ. ಆ ಅಂಬಿ ಮತ್ತೆ ಈ ಮನೆಗೆ ಬರೋದಿಲ್ಲ, ಪೀರಿಯಡ್. ಅಯ್ಯೋ, ಕಬ್ಬಿನ ಮಿಷಿನ್ ಅಲ್ಲಿ ಸಿಕ್ಕಾಕೊಂಡಿರೋ ತರ ಆಗೋಗಿದೆ ನನ್ನ ಲೈಫ್. ನಿನ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ದೇವ್ರನೇ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ಏನೋ ಹೇಳಕ್ ಒದ್ದಾಡ್ತಿದ್ಯಾ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಅವ್ವ, ನಂಗೆ
ಆಗ್ತಿದ್ಯಲ್ಲ, ಫೋಟೋ ಫ್ರೇಮ್ಗೆ ಏನಾದ್ರೂ ಕರೆಂಟ್ ಕೊಟ್ಟಿದಾರ ಹೆಂಗೆ? ನನ್ಗೂ ನಮ್ಮಮ್ಮ ನೆನಪಾಗುತ್ತೆ. ಆದ್ರೆ ಏನ್ ಮಾಡ್ಲಿ, ಅವಳು ಹೆಂಗಿದ್ಲು ಅನ್ನೋದೇ ನನಗೆ ಗೊತ್ತಿಲ್ಲ. ಮೊದ್ಲೆಲ್ಲ ಯಾರನ್ನೇ ನೋಡಿದ್ರು ನನ್ನ ಅಮ್ಮ ಹಿಂಗೆ ಇರ್ಬೋದಾ ಅಂತ ಯೋಚನೆ ಮಾಡ್ಕೊಂಡು ನಿಂತು ಬಿಡ್ತಿದ್ದೆ. ಬಿಡು, ಅದ್ರ ಬಗ್ಗೆ ಮಾತಾಡಿದ್ರೆ ಈ ಅಂಬಿ ಎಮೋಷನಲ್ ಆಗ್ಬಿಡ್ತಾಳೆ. ನನ್ನ ನೋಡಿ ನಿಂಗೆ ನಿಮ್ಮಮ್ಮ ನೆನಪಾಗ್ತಿದ್ದಾರೆ ಅನ್ನೋದಕ್ಕೆ ಖುಷಿ ಪಡ್ಬೇಕೋ ಬೇಜಾರಾಗ್ಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ಏ ಕಮ್ಲಿ, ಇಲ್ಲಿ ನೋಡು, ನಾನು ಕಾಣ್ತಿದ್ದೀನಾ? ಎಲ್ಲ ಕಾಣಿಸ್ತಿದೆ ತಾನೆ? ಎಲ್ಲಿ ಇದೆಷ್ಟು ಹೇಳು? ಇದು? ಅಯ್ಯೋ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ತಾನೆ ನಿನ್ನ ಇಲ್ಲಿಗೆ ಎತ್ತಾಕೊಂಡ್ ಬಂದಿರೋದು. ನೀನ್ ನೋಡಿದ್ರೆ ಒಳ್ಳೆ ಜನರಲ್ ವಾರ್ಡ್ ಪೇಷಂಟ್ ತರ ನಿಮಿಷಕ್ಕೊಂದು ಜಲ ಕೊಡ್ತಿದ್ಯಲ್ಲ. ನಾನ್ ನಿಂಗೆ ನಿಮ್ಮಮ್ಮನ ತರ ಕಾಣ್ತಿದ್ದೀನ? ಅಂದ್ರೆ ನಿಮ್ಮಮ್ಮ ನಿನ್ ತರನೇ ಇದ್ರು ಅನ್ನೋ. ನಾನ್ ಯಾಕೆ ಏನೇನೋ ಮಾತಾಡ್ತಿದ್ದೀನಿ? ನೀನು ಯಾರು ಗೊತ್ತಾ? ತಗೊಳಪ್ಪ, ನೀನ್ ಯಾರು ಅಂತ ನಾನ್ ನಿನಗೆ ಹೇಳ್ತಿದ್ರೆ ನೀನ್ ನನಗೆ ಉಲ್ಟಾ ಹೊಡಿತಿದ್ಯಾ? ಅಲ್ಲ, ನಾನ್ ಯಾರು ಅಂತ ನನಗ್ ಗೊತ್ತು. ನಾನು ಡೀಲ್ ರಾಣಿ ಮೊಮ್ಮಗಳು. ನಮ್ಮ ಅಣ್ಣ ಅಮರ್ರು, ನನ್ನ ತಮ್ಮ HMT ಅಂತಿದ್ದಾನೆ. ಅದೇ ನನ್ನ ಕುಟುಂಬ. ಸ್ಮಾಲ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ನಮ್ದ್ರಲ್ಲಿ ಯಾವ ಕಿರಿಕು ಇಲ್ಲ, ಏನ್ ಕನ್ಫ್ಯೂಷನ್ಸು ಇಲ್ಲ. ಮಗನ್ ನಿನ್ನ ಫ್ಯಾಮಿಲಿ ಅಂದ್ರೆ ಪುಳಿಯೋಗ್ರೆನು ಪರೋಟಾನು ಒಂದೇ ಪ್ಯಾಕೆಟ್ ಅಲ್ಲಿ ಹಾಕ್ದಂಗೆ ಗಡಬಡ ಅಂತ. ಕನ್ಫ್ಯೂಷನ್ನು. ಹಂಗಾರೆ ಇವಳು ದಿಟ ಏನು ಅಂತ ಗೊತ್ತಿಲ್ಲ. ನಾವ್ಯಾರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟೋರು ಅಂತ ಹೇಳ್ಬಿಡ್ಲ? ನಿಜ ಹೇಳ ಕಮ್ಲಿ, ಅಂಬಿ ಬಜಾರಲ್ಲಿದ್ದಾಗ ಕಾಸ್ಗೆ ಅಷ್ಟೋ ಇಷ್ಟೋ ಕಷ್ಟ ಆಗ್ತಿತ್ತು. ಆದ್ರೆ ನೆಮ್ಮದಿಯಾಗಿದ್ದೆ. ಆಹಾ, ನಿಮ್ ಮನೆ ಕಾಲಿಟ್ಟಿದ್ದು ದರಿದ್ರದ್ದು ಬ್ಯಾಡ್ ಟೈಮ್ ಅಟ್ಕಾಯಿಸ್ಕೊತು. ಅದೇನ್ ಮನೆನಾ, ಬಂಗಾರದ ಪಂಜರ. ನನಗಂತೂ ನನ್ನ ಹಳೆ ಬದುಕು ವಾಪಸ್ ಸಿಕ್ಕರೆ ಸಾಕು ಅನ್ನಿಸ್ಬಿಟ್ಟಿದೆ. ನಾನು ಹಾಜರ್ ಮನೆ ಮೊಮ್ಮಗಳು ಅಂತ ಗೊತ್ತಾದ್ಮ್ಯಾಕೇನೆ ಎಲ್ಲ ಸಮಸ್ಯೆಗಳು ಶುರು ಆಗಿದ್ದು. ಆ ಸಮಸ್ಯೆಗಳು ಇವಳಿಗಾಗದ್ ಬೇಡ. ಇವಳಿಗೆ ಹೆಂಗವಳೋ ಹಂಗೆ ಇರ್ಲಿ, ದಿಟ ಗೊತ್ತಾಗದ್ ಬೇಡ. ಓಯ್, ಏನ್ ಯೋಚನೆ ಮಾಡ್ತಿದ್ಯಾ? ನಿಂಗೆ ಹಳೆದೆಲ್ಲ ನೆನಪು ಬಂತಾ ಇಲ್ವಾ? ಒಳ್ಳೆ ಶೆಡ್ ಗಾಡಿ ಸ್ಪೀಡ್ ಕಣೆ ನೀನು. ಮನ್ಯಾಗ ಎಲ್ರು ಹೆಂಗವ್ರೆ? ಹಾ, ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದುವೆ ಕೇಳ್ತಿದ್ಯಾ? ಮಹಾಜನ್ ಮನ್ಯಾಗೆ ಎಲ್ರು ಹೆಂಗವ್ರೆ? ಇದಾರೆ, ಎಲ್ರು ಒಂದೊಂಥರ. ಅಜ್ಜಿ ತಾತಯ್ಯ ಸ್ವಲ್ಪ ಓಕೆ, ನೀನ್ ಸಿಕ್ಕಿದ್ಯಾ ಅಂತ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಆದ್ರೆ ಆ ಅನಿಕಾ ಕಾಮಿನಿ ಇದಾರಲ್ಲ, ಸಾಕ್ ನಿಲ್ಸು.